ಎಲ್ರಿಗೂ ನಮಸ್ತೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿರುವಂತಹ ಸೋಷಲಲ್ಲಿ, ಸಮಾಜ ವಿಜ್ಞಾನದಲ್ಲಿ ರಾಜ್ಯಶಾಸ್ತ್ರನ ಕಲಿಯೋಣ. ಈಗಾಗಲೇ ನಾನು ಇತಿಹಾಸವನ್ನು ಪಾರ್ಟ್ 3 ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಷ್ಟು ಓದಿದ್ರೆ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಹಿಸ್ಟ್ರಿಲಿ ಗುಡ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೋಡಿ, ನಾನು ಈ ವಿಡಿಯೋನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ಕನ್ನಡದಲ್ಲೇ ಇದೆ ಕೂಡ ನೋಟ್ಸು ಕೂಡ. ಸೊ ನಿಮ್ಗೆ ಏನಾದರೂ ಇಂಗ್ಲೀಷಲ್ಲಿ ಬೇಕಾಗಿದ್ರೆ ಕಮೆಂಟ್ ಮಾಡಿ, ನಾನು ಇಂಗ್ಲೀಷಲ್ಲಿ ಕೂಡ ನೋಟ್ಸ್ನ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ, ಇವತ್ತು ನಾವು ರಾಜ್ಯಶಾಸ್ತ್ರದ ಬಗ್ಗೆ ತಿಳಿಯೋಣ. ಸೊ ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಫಸ್ಟ್ ಚಾಪ್ಟರ್ ಒಂದು ಪರಿಚಯ. ಇದರಲ್ಲಿ ಒಂದು ವರ್ಡ್ ಆನ್ಸರ್ ಏನಂತ ಕೇಳಿದ್ದೇನೆ, ಸಾರ್ವಜನಿಕ ಆಡಳಿತದ ಬಗ್ಗೆ ಮೊದಲ ಅಧ್ಯಯನ ಮಾಡಿದ ದೇಶ. ಸಾರ್ವಜನಿಕ ಆಡಳಿತದ ಬಗ್ಗೆ ಮೊದಲ ಅಧ್ಯಯನ ಮಾಡಿದ್ದು ನಮ್ಮ ಅಮೆರಿಕಾದವ್ರು ಮಾಡಿರು. ಸೊ ಸಾರ್ವಜನಿಕ ಆಡಳಿತ ಪಿತಾಮಹ ಅಂತ ವುಡ್ರೋ ವಿಲ್ಸನ್ ಅವರನ್ನ ಕರೀತಾರೆ. ವುಡ್ರೋ ವಿಲ್ಸನ್ ಅವರನ್ನ ಸಾರ್ವಜನಿಕ ಆಡಳಿತ ಪಿತಾಮಹ ಅಂತ ಕರೀತಾರೆ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲು ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. 1812ರಲ್ಲಿ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲು ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ 1812. ಸಾರ್ವಜನಿಕ ಆಡಳಿತವೆಂದರೆ ಕಾನೂನಿನ ಸಮಗ್ರ ಕ್ರಮಬದ್ಧಗೊಳಿಸುವುದೇ ಸಾರ್ವಜನಿಕ ಆಡಳಿತವೆನ್ನುತ್ತಾರೆ. ಈಗ ನೋಡಿ, 2-3 ವಾಕ್ಯ ಉತ್ತರಿಸಿ ಪ್ರಶ್ನೆಗಳಿಗೆ ಹೋಗೋಣ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ವಿವರಿಸಿ. ಸಾರ್ವಜನಿಕ ಆಡಳಿತದ ಅವರ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ಕಾರ್ಯನಿರ್ವಹಿಸುತ್ತದೆ. ಸಮರ್ಥಿಸಿ. ಎಸ್, ಅವನು ಬದುಕಿದ ಸಾಯೋ ತನಕ ಸಾಮಾಜಿಕ ಆಡಳಿತ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಸರ್ಕಾರದ ಆಧಾರ ಸ್ತಂಭವಾಗಿರುತ್ತದೆ. ಸರ್ಕಾರದ ಆಧಾರ ಸ್ತಂಭವಾಗಿದೆ ಸರ್ಕಾರಕ್ಕೆ. ಸಾರ್ವಜನಿಕ ಹಿತಾಸಕ್ತಿ ಕಾಪಾಡೋದು, ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡುತ್ತದೆ. ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸಾರ್ವಜನಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡುತ್ತದೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳೇನು ಅಂದ್ರೆ, ಯುಪಿಎಸ್ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದರದ್ದು ಮೇನ್ ಪ್ರೋಸೆಸ್ ಏನಪ್ಪಾ? ಅವರು ಗ್ರೂಪ್ ಎ, ಸರ್ಕಾರದ ಎ ಮತ್ತೆ ಬಿ ವೃಂದದ ಹುದ್ದೆಗಳಿಗೆ ಪರೀಕ್ಷೆ ನಡೆಸುತ್ತಾರೆ. ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಅವರಿಗೆ ಯಾರು? ನಮ್ಮ ಯುಪಿಎಸ್ಸಿ ಆ ಲೆವೆಲಲ್ಲಿ ಕೇಂದ್ರ ಲೋಕಸೇವಾ ಆಯೋಗದವರು ನಡೆಸ್ತಾರೆ. ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ಇಂಟರ್ವ್ಯೂ ಮಾಡ್ತಾರಲ್ಲ ಅವರು, ವ್ಯಕ್ತಿತ್ವ ಪರೀಕ್ಷೆ. ಬಡ್ತಿ ಮತ್ತು ವರ್ಗಾವಣೆಗೆ ಸಲಹೆ ನೀಡುವುದು, ಪ್ರಮೋಷನ್ ಕೊಡ್ರಿ, ಅವರ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ ಯಾರು? ಕೇಂದ್ರ ಲೋಕಸೇವಾ ಆಯೋಗ. ಅಧಿಕಾರಿಗಳ ದುರ್ನಡತೆಗೆ ಶಿಸ್ತು ಕ್ರಮ. ಅವನೇನಾದ್ರು ಮಿಸ್ಬಿಹೇವ್ ಮಾಡಿದ್ರೆ ಅಥವಾ ಅವನೇನಾದ್ರು ಭ್ರಷ್ಟಾಚಾರದ ಸಿಗಾಕೊಂಡಿದ್ರೆ ಅವ್ರಿಗೆ ಶಿಸ್ತು ಕ್ರಮನ ತಗೊಳ್ಳೋಕೆ ಹೆಲ್ಪ್ ಮಾಡ್ತಾರೆ. ತೆಗೆದುಕೊಳ್ಳುವ ಸರ್ಕಾರ ಸಲಹೆ. ಎಸ್, ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ ಇವರು. ಯಾರು? ಯುಪಿಎಸ್ಸಿ, ಕೇಂದ್ರ ಸರ್ಕಾರದವರು, ಕೇಂದ್ರ ಲೋಕಸೇವಾ ಆಯೋಗದವರು ಸರ್ಕಾರಕ್ಕೆ ಸಲಹೆಯನ್ನ ನೀಡ್ತಾರೆ. ಈಗ ರಾಜ್ಯ ಲೋಕಸೇವಾ ಆಯೋಗ ಕಾರ್ಯಗಳೇನು? ಸೇಮ್ ಅದೇ ತರನೇ, ಕೇಂದ್ರದಲ್ಲಿ ಹೇಗಿದೆ ಅದೇ ತರ ರಾಜ್ಯದಲ್ಲಿ. ಪತ್ರಾಂಕಿತ ಅಪಂಕೃತ ಸಿಬ್ಬಂದಿಗಳ ಪರೀಕ್ಷೆ ಮೂಲಕ ನೇಮಕ. ನೆಕ್ಸ್ಟ್, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ಇವರು ಕೂಡ ಇಂಟರ್ವ್ಯೂ ಸೇಮ್. ಇಲಾಖೆಯ ಪರೀಕ್ಷೆ ನಡೆಸುವುದು, ಇಲಾಖಾ ಪರೀಕ್ಷೆ ನಡೆಸುವುದು, ಎಕ್ಸಾಮ್ ನಡೆಸ್ತದೆ. ಬಡ್ತಿ ಪ್ರಕರಣದ ಬಗ್ಗೆ ಸರ್ಕಾರ ಸಲಹೆ ನೀಡುವುದು. ನೋಡಿ, ಸೇಮ್ ಅದೇ ತರನೇ, ಒಂಚೂರು ಚೇಂಜ್ ಇಲ್ಲ. ಅಲ್ಲಿ ವ್ಯಕ್ತಿ ಪರೀಕ್ಷೆ ಮಾಡ್ತಾರೆ, ಇಲಾಖೆಯನ್ನ ಪರೀಕ್ಷೆ ನಡೆಸುವುದು, ಬಡ್ತಿ ನೀಡುವುದು, ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡ್ತಾರೆ. ಅವರು ಕೂಡ ಸೇಮ್ ಸರ್ಕಾರಕ್ಕೆ ಸಲಹೆ ನೀಡ್ತಾರೆ. ಸೇಮ್, ನೋ ಚೇಂಜ್. ಇದೇ ಕ್ವಶನ್ನ ಕೇಂದ್ರ ಕೇಳಿ, ರಾಜ್ಯ ಕೇಳಿ, ಬರೀಬೇಕಾದ್ರೆ ಒಂದೇ ಆನ್ಸರ್ನ ಬರೀರಿ. ಬೈ ಹ್ಯಾಟ್ ಮಾಡಕ್ ಹೋಗ್ಬೇಡಿ, ಓನಾಗಿ ಬರೀರಿ ಅಷ್ಟೇ. ಹಾಗಿದ್ರೆ ನೆಕ್ಸ್ಟ್, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳಿರುವಂತಹ ವ್ಯತ್ಯಾಸ. ಪ್ರತ್ಯಕ್ಷ ಅಂದ್ರೆ ಡೈರೆಕ್ಟ್ ಆಗಿ ಏನು? ನೇರ ನೇಮಕಾತಿ ಮಾಡೋದು, ನೇರವಾಗಿ ಡೈರೆಕ್ಟ್ ಆಗಿ ನೇಮಕಾತಿ ಮಾಡೋದು. ಜನಪ್ರಿಯ ಮತ್ತು ವೈಜ್ಞಾನಿಕ ವಿಧಾನದ ಮುಖಾಂತರ ಆಯ್ಕೆ ಮಾಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ, ಎಕ್ಸಾಮ್ನ ಕಂಡಕ್ಟ್ ಮಾಡಿ ನೇಮಕಾತಿ ಮಾಡೋದು. ಸಿವಿಲ್ ಸೇವೆಗಳಿಗೆ, ಅದನ್ನ ನಾಗರಿಕ ಸೇವೆಗಳ ನೇಮಕಾತಿ. ಪರೋಕ್ಷ ನೇಮಕಾತಿ ನೋಡಿ, ನಾಗರಿಕ ಸೇವೆಗಳ ನೇಮಕಾತಿ, ಸಿವಿಲ್ ಸರ್ವಿಸ್ಗೋಸ್ಕರ ನೇಮಕ ಮಾಡ್ಕೊಳ್ಳೋದು. 4 ಪಾಯಿಂಟ್. ನೇರ ನೇಮಕಾತಿ ಆಗಿರುತ್ತೆ, ಜನಪ್ರಿಯ ಮತ್ತು ವೈಜ್ಞಾನಿಕ ವಿಧಾನ ಆಗಿರುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡೋದು, ನಾಗರಿಕ ಸೇವೆಗಳ ನೇಮಕಾತಿ ಮಾಡೋದು. ಹಾಗಾದ್ರೆ ಇದು ಪ್ರತ್ಯಕ್ಷ ನೇಮಕಾತಿ. ಈಗ ಪರೋಕ್ಷ ನೇಮಕಾತಿ ಹೆಂಗಿರುತ್ತೆ? ಆಂತರಿಕ ನೇಮಕಾತಿ, ಒಳೊಳಗೆ ನೇಮಕಾತಿ ಮಾಡ್ಕೊಳ್ಳೋದು. ಈಗಾಗಲೇ ಸರ್ಕಾರ ಹುದ್ದೆಗಳಲ್ಲಿ ಇರ್ತಾರಲ್ಲ, ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದು, ಇನ್ ಸರ್ವಿಸ್, ಮತ್ತೆ ಅವ್ರನ್ನೇ ಪ್ರಮೋಷನ್ ಕೊಡೋದು. ನೋಡಿ, ಪದೋನ್ನತಿ ಮತ್ತೆ ಬಡ್ತಿಯ ವಿಧಾನದ ಮೂಲಕ ನೇಮಕಾತಿ ಮಾಡೋದು, ಅವ್ರನ್ನ
ಪ್ರಮೋಷನ್ ಕೊಡ್ಕೊಂಡು ಹೋಗೋದು, ದಟ್ ಈಸ್ ಪರೋಕ್ಷ ನೇಮಕಾತಿ. ಇಷ್ಟೇ. POS DCORB ಈ ಪದದ ಅರ್ಥವನ್ನು ವಿವರಿಸಿ. ನೋಡಿ, ಪಿ ಅಂದ್ರೆ ಏನು? ಪ್ಲಾನಿಂಗ್. ಪಿ ಅಂದ್ರೆ ಪ್ಲಾನಿಂಗ್, ಆರ್ಗನೈಸೇಷನ್. ಅಥವಾ ಪಿ ಅಂದ್ರೆ ಯೋಜಿಸುವಿಕೆ, ಓ ಅಂದ್ರೆ ಆರ್ಗನೈಸಿಂಗ್, ಸಂಘಟನೆ, ಎಸ್ ಅಂದ್ರೆ ಸ್ಟಾಫಿಂಗ್, ಸಿಬ್ಬಂದಿ ಪೂರೈಕೆ, ಡಿ ಅಂದ್ರೆ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ, ಸಿಒಮ್ ಇಸ್ ಕೋ ಆರ್ಡಿನೇಟಿಂಗ್, ಸಮನ್ವಯ, ಆರ್ ಅಂದ್ರೆ ರಿಪೋರ್ಟ್, ವರದಿ, ಬಿ ಅಂದ್ರೆ ಬಜೆಟಿಂಗ್, ಆಯವ್ಯಯ ಅಂದ್ರೆ ಫೈನಾನ್ಸ್. ಇದನ್ನು ನಾವು POSDCORB ಅಂತ ಕರಿತೀವಿ. ಕೇಂದ್ರ ಗೃಹ ಮಂತ್ರಾಲಯದ ಸಶಸ್ತ್ರ ಸೈನಿಕ ಪಡೆಗಳನ್ನು ಹೆಸರಿಸಿ. ಕೇಂದ್ರದಲ್ಲಿ ನೋಡಿ, ಯಾವುದು? ಸೆಂಟ್ರಲ್ ಕೇಂದ್ರೀಯ ಮೀಸಲು ಪಡೆ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಗಡಿ BSF, ರೈಲ್ವೆ RPF, ಕೇಂದ್ರ ಕೈಗಾರಿಕೆ ದಟ್ ಈಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇವರು ನೋಡಿ, ಇವರೇ ಎಷ್ಟು ಬರೋದು? ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ, ರೈಲ್ವೆ ಪೊಲೀಸ್ ಫೋರ್ಸ್, ರೈಲ್ವೆ ಪ್ರೊಟೆಕ್ಷನ್ ಪೊಲೀಸ್ ಫೋರ್ಸು, ಸೊ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇವರೇ 6 ಜನ. ಸೆಕೆಂಡ್ ಚಾಪ್ಟರ್, ಭಾರತಕ್ಕೆ ಇರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಿ? ಓಕೆ. ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ಏಕೆ ರಚಿಸಲಾಯಿತು? DMF ಸಮಿತಿಯನ್ನ ಪ್ರಾದೇಶಿಕ ಅಸಮತೋಲನವನ್ನು ಕುರಿತು ವರದಿ ನೀಡಲು. 1 ಮಾರ್ಕ್ಸ್ ಕ್ವಶನ್ಸ್. ಪ್ರಾದೇಶಿಕ ಅಸಮತೋಲನ, ಎಲ್ಲೆಲ್ಲಿ ಅಸಮತೋಲನ ಆಗಿದೆ ಅದ್ರ ಬಗ್ಗೆ ಏನು ಒಂದು ವರದಿಯನ್ನ ಮಾಡೋದಕ್ಕೋಸ್ಕರ DM ನಂಜುಂಡಪ್ಪ ಸಮಿತಿಯನ್ನು ನೇಮಕ ಮಾಡ್ತಾರೆ. ಲೋಕಪಾಲ್ ಲೋಕಾಯುಕ್ತ ಸಂಸ್ಥೆಯ ಮುಖ್ಯ ಉದ್ದೇಶವೇನು? ಲೋಕಪಾಲ್ ಮತ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಲು. ಲೋಕಪಾಲ್ ಲೋಕಾಯುಕ್ತ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಿದ ವರ್ಷ. ಸಾಕ್ಷರತಾ ಮಿಷನ್ 1988 ಸ್ಥಾಪನೆ ಮಾಡ್ತಾರೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಭಾರತ ಸರ್ಕಾರವು 2001ರಲ್ಲಿ ಜಾರಿಗೆ ತಂದ ಯೋಜನೆ ಸರ್ವ ಶಿಕ್ಷಣ ಅಭಿಯಾನ. 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತರ್ತಾರೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲು. ಭಾರತ ಸಂವಿಧಾನದ 21A ವಿಧಿ ಸೂಚಿಸುವುದು. ಏನು ಸೂಚಿಸುತ್ತೆ? ಶಿಕ್ಷಣವು ಮಕ್ಕಳ ಮೂಲಭೂತ ಹಕ್ಕು. ಅದು ಮೂಲಭೂತ ಹಕ್ಕು ಏನಂತ ಸೂಚಿಸೋದು ನೋಡಿ. 21ನೇದು ವಿಧಿ ಏನ್ ಹೇಳ್ತಂದ್ರೆ, ಈ ಶಿಕ್ಷಣವು ಮಕ್ಕಳ ಮೂಲಭೂತ ಹಕ್ಕು ಅಂತ ಸೂಚಿಸುತ್ತೆ. ಇದು ಮಕ್ಕಳಿಗೆ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿದೆ. ಅದು 21A ವಿಧಿ ಸೂಚಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಕೋಮುವಾದ ಎಂದರೇನು? ಕೋಮುವಾದ, ಹಾಗಾದ್ರೆ ಈ ಕೋಮುವಾದ ಅಂದ್ರೆ ಏನಂತ ತಿಳಿಯೋಣ ಬನ್ನಿ. ಕೋಮುವಾದ ಅಂದ್ರೆ ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಪರಸ್ಪರ ವಿರುದ್ಧ ಹಿತಾಸಕ್ತಿ ಬೆಳೆಸಿಕೊಳ್ಳುವುದು. ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ, ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಜನೆ ಮಾಡೋದು ಹಾಗೂ ಪರಸ್ಪರ ವಿರುದ್ಧ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳುವುದು. ಪರಸ್ಪರ ವಿರುದ್ಧ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳದೆ ಕೋಮುವಾದ. ಪ್ರಾದೇಶಿಕವಾದ ಎಂದರೇನು? ಪ್ರಾದೇಶಿಕವಾದ ತನ್ನ ಪ್ರದೇಶದ ಬಗ್ಗೆ ಇರುವ ಅತಿಯಾದ ಅಭಿಮಾನ, ದಟ್ ಈಸ್ ಪ್ರಾದೇಶಿಕವಾದ. ಅಭಿಮಾನ ಇರೋದು ಪ್ರದೇಶದ ಮೇಲೆ. ಲಾಭಕೋರತನ ಎಂದರೇನು? ಜನಸಾಮಾನ್ಯರಿಂದ ಅತ್ಯಂತ ಹೆಚ್ಚು ಲಾಭ ಗಳಿಸುವುದಕ್ಕೆ ಲಾಭಕೋರತನ ಅಂತಾನೆ. ನೋಡ್ರಪ್ಪ, 10 ರೂಪಾಯಿ ವಸ್ತುನ ಅವ್ನು 100 ರೂಪಾಯಿ ಮಾರ್ತಾವನಂದ್ರೆ ನಾವು 90 ರೂಪಾಯಿ ಲಾಭ ಮಾಡ್ದ. ಆ 90 ರೂಪಾಯಿ ಲಾಭ ಮಾಡ್ತಾನೆ, ಜನರಿಂದ ಲಾಭವನ್ನು ಮಾಡ್ತಾನೆ. ದಟ್ ಈಸ್ ಲಾಭಕೋರತನ ಅಂತ ಕರೀತಾರೆ. ಭ್ರಷ್ಟಾಚಾರ ಎಂದರೇನು? ಇದೆಲ್ಲ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು. ಕಾನೂನು ಬಾಹಿರ ಪ್ರಚೋದನೆಯೇ ಭ್ರಷ್ಟಾಚಾರ. ಕಳ್ಳ ಸಾಗಾಣಿಕೆ, ಇದು ನಿಮಗೆ ಚೆನ್ನಾಗಿ ಗೊತ್ತು. ಯಾವುದೇ ಆಮದು ವಸ್ತು ಸುಂಕವನ್ನು ಸರ್ಕಾರಕ್ಕೆ ನೀಡದೆ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದೇ ಕಳ್ಳ ಸಾಗಾಣಿಕೆ. ನೋಡಿ, ಕಳ್ಳ ಸಾಗಾಣಿಕೆ ಅಂದ್ರೆ ಯಾವುದೋ ಹಳ್ಳಿ ಕಡೆ ಮಳ್ದಂಧೆ ಮಾಡ್ತಿರೋದು, ರಾತ್ರಿ ತಗೊಂಡೋಗಿ ಬೇರೆ ಕಡೆಗೆ ಶಿಫ್ಟ್ ಮಾಡದೆ ಕಳ್ಳದಂಧೆ ಅಂತಲ್ಲ. ನೋಡಿ, ಯಾವುದೇ ಒಂದು ಆಮದು ಸುಂಕ ಟ್ಯಾಕ್ಸ್ ಪೇ ಮಾಡ್ದಂಗೆ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ತರಿಸ್ಕೊಂಡು ಕಳ್ಳರ ರೀತಿ ತೆಗೆಸ್ಕೊಂಡು ಅದನ್ನ ಬೇರೆ ರೀತಿ ವಸ್ತುಗಳನ್ನ ನಾವು ಸೇಲ್ ಮಾಡ್ತಾ ಇದ್ರೆ ದಟ್ ಇಸ್ ಕಳ್ಳ ಸಾಗಾಣಿಕೆ ಅಂತ ಕರೀತಾರೆ. ಕೋಮುವಾದವು ದೇಶದ ಐಕ್ಯತೆಗೆ ಮಾರಕವಾಗಿದೆ. ಇದು ಏನಾಗಿದೆ? ಮಾರಕವಾಗಿದೆ. ಅದು ಯಾವ ರೀತಿ ಮಾರಕ ಆಗಿದೆ? ಮಾರಕ ಯಾವ ರೀತಿ ಆಗಿದೆ? ಕೋಮುವಾದದ ಅನಾನುಕೂಲಗಳು ಏನು? ಅನಾನುಕೂಲಗಳು ಸಮಾಜದಲ್ಲಿ ಅಪನಂಬಿಕೆ, ಭಯ ಸೃಷ್ಟಿ ಆಯ್ತು. ಭಯ ಸೃಷ್ಟಿ ಆಯ್ತು. ಗುಂಪುಗಾರಿಕೆ ಆಯ್ತು. ನೀನೊಂದು ಟೀಮು, ನಿಮ್ ಫೇವರ್ ಇರೋದು ಒಂದು ಟೀಮು, ಇವ್ರ ಫೇವರ್ ಇರೋದು ಒಂದು ಟೀಮು. ಗುಂಪುಗಾರಿಕೆ, ಅವರಿಬ್ರು ಮಧ್ಯೆ ಪರಸ್ಪರ ವಿರುದ್ಧ ಚರ್ಚೆ, ಜಗಳ, ಹೋರಾಟ ಇವೆ.
ರಾಜಕೀಯ ಪೈಪೋಟಿ, ಅವ್ರ ಕಂಡ್ರೆ ಇವ್ರಿಗೆ ಹಾಕಲ್ಲ, ಇವ್ರ ಕಂಡ್ರೆ ಅವ್ರಿಗೆ ಹಾಕಲ್ಲ, ಒಟ್ಟಾರೆ ಯಾರ ಕಂಡ್ರೆ ಯಾರಿಗೂ ಹಾಕಲ್ಲ. ಸಾಮಾಜಿಕ ನೆಮ್ಮದಿಯ ನಾಶ, ಅವ್ನು ನೆಮ್ಮದಿನೇ ಇಲ್ದಂಗೆ ಆಯ್ತಪ್ಪ. ಅವ್ರ ಕಡೆ ಅವ್ನು ಇವತ್ತು ಗೆದ್ನ, ನೆಕ್ಸ್ಟ್ ನಾಳೆ ನಂಗೆ ಗೆಲ್ಬೇಕು, ಅವ್ನು ಸೋಲಿಸ್ಬೇಕು ಅನ್ನು ಅಲ್ಲಿ ನೆಮ್ಮದಿ ಹೇಳಿ ಮಾಡ್ಕೊಂಡ್ವಿ. ದೇಶದ ಐಕ್ಯತೆ, ಸಮಗ್ರತೆಗೆ ಧಕ್ಕೆ. ಐಕ್ಯತೆನೇ ಇರಲ್ಲ, ಯುನಿಟಿನೇ ಇರಲ್ಲ, ಕೋಆರ್ಡಿನೇಷನ್ ಇರಲ್ಲ. ಸೊ ಸಮಗ್ರತೆಗೆ ಧಕ್ಕೆ ಆಯ್ತು. ಜೀವ ಮತ್ತು ಸ್ವತ್ತುಗಳ ನಾಶ, ಜೀವನ ಕೆಲವರು ಸಾಯಬಹುದು, ಆಸ್ತಿ ಪಾಸ್ತಿ ಕಳ್ಕೋಬಹುದು. ಸೊ ಇದು ದೈಹಿಕ ಹಲ್ಲೆ, ಅಂದ್ರೆ ಫೈಟ್ ಹಿಡಿತಿರತ್ತ ದೈಹಿಕ ಹಲ್ಲೆ. ಭಾರತದ ಆಂತರಿಕ ಸಮಸ್ಯೆಗಳಲ್ಲಿರುವ ಕೋಮುವಾದದ ನಿವಾರಣೆಗೆ ನಿಮ್ಮ ಸಲಹೆಗಳೇನು? ನೀವೇನ್ ಮಾಡ್ತೀರಿ ಕೋಮುವಾದ ತಡೆಗಟ್ಟಕ್ಕೆ? ನಿಮ್ಮ ಸಲಹೆ ಏನು? ಅಥವಾ ಕೋಮುವಾದವನ್ನು ನಿಯಂತ್ರಿಸಲು ಹಿಮ್ಮೆಟ್ಟಿಸಲು ಕ್ರಮಗಳು ಯಾವುವು? ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಏನಂತಂದ್ರೆ ಸಾಕು, ಎಲ್ಲರಿಗೂ ಒಂದೇನೇ ಏಕರೂಪ ನಾಗರಿಕ ಸಂಹಿತೆ. ಎಲ್ಲಾ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವುದು, ಒಂದೇ ದೃಷ್ಟಿಯಿಂದ ಎಲ್ಲರಿಗೂ ಸಮಾನ ನ್ಯಾಯ. ಆಧಾರ್ ಈಕ್ವಲ್ ಅಂಡರ್ ಲಾ ಅಂತ ಮಾಡಬೇಕು. ರಾಷ್ಟ್ರೀಯ ಮನೋಭಾವಕ್ಕೆ ಪ್ರಾಶಸ್ತ್ಯ, ಕ್ರಮಬದ್ಧ ಕಾನೂನು ವ್ಯವಸ್ಥೆ ಜಾರಿ, ಕ್ರಮಬದ್ಧ ಕಾನೂನು, ಸ್ಟ್ರಿಕ್ಟ್ ಕಾನೂನನ್ನ ಜಾರಿ ತರಬೇಕು. ಸಮಾಜದಲ್ಲಿ ಕೋಮು ಸೌಹಾರ್ದತೆಗೆ ಬಗ್ಗೆ ಜಾಗೃತಿ, ಕೋಮುವಾದದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸೋದು. ರಾಷ್ಟ್ರೀಯ ಚಿಂತನೆಗಳಿಗೆ ಹೆಚ್ಚು ಜಾಸ್ತಿ ಒತ್ತನ್ನು ಕೊಡೋದು. ಚಿಂತನೆಗಳಿಗೆ, ರಾಷ್ಟ್ರೀಯ ಚಿಂತನೆಗಳಿಗೆ, ಅಂದ್ರೆ ದೇಶಾಭಿಮಾನ, ದೇಶನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನೀವೇನು ಮಾಡ್ಬೋದು ಅದ್ರ ಬಗ್ಗೆ ಜಾಸ್ತಿ ಒತ್ತನ್ನು ನೀಡೋದು. ಜಾತ್ಯತೀತ ತತ್ವಕ್ಕೆ ಬದ್ಧರಾಗಿರ್ಬೇಕು. ಜಾತ್ಯತೀತ ತತ್ವಕ್ಕೆ ಏನಾಗಿರ್ಬೇಕು? ಬದ್ಧರಾಗಿರ್ಬೇಕು. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು? ಅವರು ಸ್ಥಾನಮಾನ ಒಂದು ಅಂದ್ರೆ ಪುರುಷರ ತಕ್ಕನಾಗೆ ಮಹಿಳೆಯರು ಅಂತ ಆಧಾರ್ ಈಕ್ವಲ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನನ್ನು ಮಾಡಿದರೆ, ಕ್ರಮಗಳನ್ನ ಏನು ಕೈಗೊಂಡಿದ್ದಾರೆ? ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿಯು ಮಹಿಳೆಯರ ಉತ್ತಮ ಸಾಧನೆ ಪಡಿಸಲು ಪೂರಕವಾಗಿದೆ ಹೇಗೆ? ಭಾರತದಲ್ಲಿ ಲಿಂಗ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳ್ಯಾವುವು? ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ. ನೋಡಿ, ವೆರಿ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಹಿಳಾ ಅಭಿವೃದ್ಧಿ ನಿಗಮ, ಮಹಿಳೆಯರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಾಗಿದೆ. ಸಖಿ ಆನ್ ಸ್ಟಾಪ್ ಸೆಂಟರ್ಗಳನ್ನು ಆರಂಭಿಸಲಾಗಿದೆ. ಸಖಿ ಒನ್ ಸ್ಟಾಪ್. 2005 ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ, ವೆರಿ ಇಂಪಾರ್ಟೆಂಟ್. ಕೌಟುಂಬಿಕ ದೌರ್ಜನ್ಯವನ್ನು ತಡೆಗಟ್ಟಲು ಧರಿಸಿ 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ. ಸೊ 2005. ಈಗ 2005 ಕೌಟುಂಬಿಕ ದೌರ್ಜನ್ಯ ಆಯ್ತಾ. ನೆಕ್ಸ್ಟ್ 2013 ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ. 2013 ತಂದ್ರು ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ. 1091 ಮಹಿಳೆಯರ ಸಹಾಯವಾಣಿ. ನೋಡಿ 10 ನೋಡಿ, ಈಗ 2005 ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟಲು, ಮತ್ತೆ 2013ರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ತಂದ್ರು, ಮತ್ತೆ ಅವ್ರಿಗೆ ಸಹಾಯವಾಣಿ ಇದೆ 1091 1091 ನೋಡಿ, 1091 ಫಸ್ಟ್ ಲೆಟರ್ 1091. ಇದು ಮಹಿಳೆಯರ ಸಹಾಯವಾಣಿ. ಮಹಿಳಾ ಆಯೋಗದ ರಚನೆ, ಮಹಿಳೆಯರಿಗೆ ಮೀಸಲಾತಿ, ಎಲ್ಲ ಕಡೆಗೂ ಮೀಸಲಾತಿ ಕೊಟ್ಟಿಗೆರೆ. ಭ್ರಷ್ಟಾಚಾರಕ್ಕೆ ಎಲ್ಲೇಳಿ ನಮ್ಮ KSRTC ಬಸ್ಸು ಅಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಭ್ರಷ್ಟಾಚಾರ ಆಗ್ಬೇಕಾದ್ರೆ ಯಾವ ಕಾರಣ ಇರುತ್ತೆ? ಒಂದು ಜಾತೀಯತೆ, ಸ್ವಜನ ಪಕ್ಷಪಾತ ಮಾಡೋದ್ರಿಂದ ಭ್ರಷ್ಟಾಚಾರ ಆಯ್ತು. ಕಠಿಣ ಕಾನೂನಿನ ಕೊರತೆ ಇರೋದ್ರಿಂದ ಭ್ರಷ್ಟಾಚಾರ ಆಯ್ತಿದೆ. ಸ್ವಾರ್ಥ ಮನೋಭಾವ, ಬೆಳೆಯೋಣ ನಾನು ಅವನಿಗಿಂತ ಜಾಸ್ತಿ ಬೆಳಿಬೇಕು ಅನ್ನೋ ಒಂದು ಸ್ವಾರ್ಥ ಮನೋಭಾವದಿಂದ. ದಕ್ಷತೆಯಿಂದ ಏನಾಯ್ತು? ಭ್ರಷ್ಟಾಚಾರಕ್ಕೆ ಕಾರಣ ಆಯ್ತು. ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ? ಅದನ್ನು ತಡೆಗಟ್ಟಕ್ಕೆ ನೀವೇನು ಮಾಡಬಹುದು? ನಿಮ್ಮ ಸಲಹೆಗಳೇನು? ಲೋಕಪಾಲ್, ಲೋಕಾಯುಕ್ತ ಇವೇ ಭ್ರಷ್ಟಾಚಾರ ನಿಗ್ರಹ ದಳಗಳು, ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರೆ. ಸೆಂಟ್ರಲ್ ಜಾಗೃತ ದಳ ಸ್ಥಾಪನೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನ ಸ್ಥಾಪನೆ ಮಾಡಬೇಕು. ಕೇಂದ್ರೀಯ ಜಾಗೃತ ದಳ. 1988ರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ. 1988ರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ. 2005ರಲ್ಲಿ ಮಾಹಿತಿ, ಇನ್ಫಾರ್ಮೇಶನ್, ರೈಟ್ ಟು ಇನ್ಫಾರ್ಮೇಶನ್ ಅನ್ನು ಸ್ಥಾಪನೆ ಮಾಡ್ತಾರೆ. ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ. ಸೆಂಟ್ರಲ್ ವಿಜಿಲೆನ್ಸ್ ಮತ್ತೆ ಲೋಕಾಯುಕ್ತ 1988ರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ. 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ. ಕಡತಗಳ ತ್ವರಿತ ವಿಲೇವಾರಿ ಆಫೀಸ್ ವ್ಯವಸ್ಥೆ, ಸಕಾಲ ಜನಸ್ಪಂದನ, ಸೇವಕ ಮೊದಲಾದ ಯೋಜನೆಗಳಿಗೆ ಜಾರಿ. ಕಠಿಣ ಶಿಕ್ಷೆ ಕೊಡಬೇಕು ಭ್ರಷ್ಟಾಚಾರ ಮಾಡೋರಿಗೆ. ಸರ್ಕಾರ ಕಚೇರಿಗಳಲ್ಲಿ ದೂರು ಪಟ್ಟಿಗೆ ಇಡುವುದು. ಅಲ್ಲಿಗೇನು ಒಂದು ಕಂಪ್ಲೇಂಟ್ ಬಾಕ್ಸ್ ನ ಮಾಡಬೇಕು. ಏಕಪೌರತ್ವ, ವೆರಿ ಇಂಪಾರ್ಟೆಂಟ್. ಏಕಪೌರತ್ವ, ಒಂದೇ ಸಿಟಿಜನ್ಶಿಪ್.
ಅನಕ್ಷರತೆಗೆ ಕಾರಣವಾಗಿದೆ. ಅವುಗಳೇನು? ಅನಕ್ಷರತೆಗೆ ಕಾರಣಗಳೇನು? ಅಂದ್ರೆ ಓದದಿರೋ ಕಾರಣ ಏನು? ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ್ಯಾವುವು? ಅದನ್ನು ಹೋಗಲಾಡಿಸೋ ಏನು ಕ್ರಮ ಮಾಡಿದೆ? ನೋಡಪ್ಪ, ನಾವೀಗ ಅನ್ಎಜುಕೇಟೆಡ್ ಆಗ ಕಾರಣ ಏನು? ಮೇನ್ ಒಂದು ಬಡತನ, ದುಡ್ಡು ಇಲ್ದೇ ಇರೋದು. ಇನ್ನೊಂದು ವಲಸೆ ಹೋಗೋದು. ಈಗ ಈ ಊರಲ್ಲಿ ಇರ್ತೀವಿ, ಮುಂದಿನ ಬೇರೆ ಊರಿಗೆ ಹೋಗ್ತೀವಿ. ಆಗ ಈ ಸ್ಕೂಲ್ ಸೇರ್ಕೊಂಡಿರ್ತೀವಿ, ಮತ್ತೆ ಅಲ್ಲಿ ಡಿಸ್ಕಂಟಿನ್ಯೂ ಆಗುತ್ತೆ. ಸೊ ಅನಕ್ಷರತೆ ಆದ್ವಿ. ಮಕ್ಕಳ ದುಡಿಮೆ, ಪೇರೆಂಟ್ಸ್ ಏನಾದ್ರು ಇಲ್ಲದೆ ಇದ್ರೆ, ಸಿಂಗಲ್ ಪೇರೆಂಟ್ ಇದ್ರೆ ಅಥವಾ ಪೇರೆಂಟ್ ಕಷ್ಟದಲ್ಲಿದ್ರೆ, ಅಥವಾ ಮನೆ ಕಡೆ ತೀರಾ ಕಡು ಬಡತನ ಇದ್ದಾಗ ಮಕ್ಳು ದುಡಿಯಕ್ಕೆ ಹೋಗ್ತೇವೆ. ಸೊ ದುಡಿಯಕ್ಕೆ ಹೋದಾಗ ಅಲ್ಲೂ ಕೂಡ ಓದಕ್ಕಾಗಲ್ಲ. ಬಾಲ್ಯ ವಿವಾಹ, ಬೇಗನೆ ಮದುವೆ ಮಾಡ್ಬಿಡ್ತಾರೆ. ಚಿಕ್ಕ ಮಕ್ಕಳ ಪಾಲನೆ, ಆಸ್ತಿಯ ಕೊರತೆ. ಸೊ ಆಸ್ತಿಯ ಕೊರತೆ ನಿರ್ವಹಣೆಗೆ ಕ್ರಮ. 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ. 1988ರಲ್ಲಿ ಸಾಕ್ಷರತಾ ಮಿಷನ್ ನ ಸ್ಥಾಪನೆ ಮಾಡ್ತಾರೆ. 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಸ್ಥಾಪನೆ ಮಾಡ್ತಾರೆ. ದಿವ್ಯಾಂಗ ಮಕ್ಕಳ ಶಿಕ್ಷಣ, ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ. 21A ವಿಧಿ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕುಗಳ ಎಂದು ಪರಿಗಣಿಸಲಾಗಿದೆ. 21A 2002 ತಿದ್ದುಪಡಿ ಪ್ರಕಾರ ಮಕ್ಕಳಿಗೆ ಶಿಕ್ಷಣ ನೀಡೋದು ಮೂಲಭೂತ ಹಕ್ಕು ಅನ್ನೋದನ್ನ ಮಾಡಿದ್ದಾರೆ. ಮೂಲಭೂತ ಹಕ್ಕು ನೋಡಿ. 2009ರಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ, ರೈಟ್ ಟು ಎಜುಕೇಶನ್ RTE, ರೈಟ್ ಟು ಎಜುಕೇಶನ್ ಮಾಡಿರು. 2009ರಲ್ಲಿ ಸಾಕ್ಷರ ಭಾರತದ ಕಾರ್ಯಕ್ರಮ. 2018ರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಮಾಡಿರು. ನವ ಭಾರತ ಸಾಕ್ಷರತಾ ಕಾರ್ಯಕ್ರಮಗಳನ್ನ ಮಾಡಿರು. ಇಷ್ಟು ಮಾಡಕ್ಕೆ ಏನು ನಿರ್ವಹಣೆ ಮಾಡಕ್ಕೆ ನಮ್ಮ ಸರ್ಕಾರ ಮಾಡಿರುವಂತಹ ಒಂದು ಪ್ಲಾನ್ಗಳು. ಅದು ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಈ ರೀಸನ್, ಕಾರಣಗಳು. ಬಡತನ ನಿರ್ವಹಿಸಲು ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳು ಈಗಲೇ ಅದೇ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಮಾಡಿದೆ. ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ನೋಡಿ. ಗ್ರಾಮೀಣ ಒಂದು ವರ್ಡು, ಇನ್ನೊಂದು ನಗರ ತಗೊಳ್ಳಿ. ಗ್ರಾಮೀಣಕ್ಕೊಂದು, ನಗರಕ್ಕೊಂದು. ಆಹಾರ ಭದ್ರತಾ ಕಾಯ್ದೆ, ತಿನ್ನಕ್ ಫುಡ್ ಬೇಕಲ್ಲ, ಸೇವೆ. ಪಂಚವಾರ್ಷಿಕ ಯೋಜನೆಗಳು, 5 years ಪ್ಲಾನ್ಸ್. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ. ಓಕೆ. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಮನ್ರೇಗಾ, ನರೇಗಾ ಇವೆಲ್ಲ. ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ. ಸಂಪನ್ಮೂಲಗಳ ಸದ್ಬಳಕೆ, ಉತ್ಪಾದನೆಯ ಹೆಚ್ಚಳ ಆಯ್ತು. ಸೊ ಇಷ್ಟು ಇವರು ಕಾರ್ಯಕ್ರಮ ಮಾಡಿದ್ದಾರೆ. ನೆಕ್ಸ್ಟ್, ಜನಸಂಖ್ಯಾ ಸ್ಫೋಟವು ಹಲವು ಸಮಸ್ಯೆಗಳ ಉಗಮಕ್ಕೆ ಕಾರಣವಾಗಿದೆ. ಹೇಗೆ? ಜಾಸ್ತಿ ಜನ ಇರೋದ್ರಿಂದ ಏನು ಸಮಸ್ಯೆ ಆಗಿದೆ? ಜನಸಂಖ್ಯೆ ಹೆಚ್ಚಳದಿಂದ ಉಂಟಾದ ಸಮಸ್ಯೆಗಳೇನು ನೋಡಿ. ಜಾಸ್ತಿ ಜನ ಇರೋದ್ರಿಂದ ನಮಗೆ ನಿರುದ್ಯೋಗ. ಎಲ್ಲರಿಗೂ ಜಾಬ್ ಎಲ್ಲಿ ಕೊಡಕ್ಕಾಗತ್ತೆ? ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರಪ್ಪ. 200 ಕೆಲಸಕ್ಕೆ ಲಕ್ಷಾಂತರ ಜನ ಹಾಕ್ತಾರೆ. ಎಲ್ಲರಿಗೂ ಹೆಂಗ್ ಕೊಡಕ್ಕಾಗತ್ತೆ? ಸೊ ಅಲ್ಲಿಗೆ ನಿರುದ್ಯೋಗ ಆಯ್ತು, ಜನಸಂಖ್ಯೆ ಜಾಸ್ತಿ ಆಗಿದ್ರಿಂದ. ಅನಕ್ಷರತೆ, ಜಾಸ್ತಿ ಜನ ಇರೋದ್ರಿಂದ ಎಲ್ಲರಿಗೂ ಓದಕ್ಕಾಗಲ್ಲ. ಸೊ ಅನಕ್ಷರತೆ ಆಯ್ತು. ಆರೋಗ್ಯ ಸಮಸ್ಯೆ, ಪೊಲ್ಯೂಷನ್, ಜಾಗ ಇಲ್ಲದ್ರಿಂದ ಕೆಲಸ ಅದು ಇದು ಮಾಡಿ ಸೊ ಅವರಿಗೆ ಆರೋಗ್ಯದ ಸಮಸ್ಯೆ ಆಯ್ತು. ಬಡತನ, ಮೈನ್ ರೀಸನ್ ಬಡತನ. ನೀರಿನ ಸಮಸ್ಯೆ ಆಯ್ತಾ? ವಸತಿ ಸಮಸ್ಯೆ ಆಯ್ತಾ? ಊಟದ ಸಮಸ್ಯೆ ಆಯ್ತಾ? ಇವೆಲ್ಲ ಸಮಸ್ಯೆ ಬರೆಯೋದು ನೀವು. ನಿರುದ್ಯೋಗ ಆಯ್ತು, ವಸತಿ ಮನೆ ಇಲ್ದಂಗಾಯ್ತು, ನೀರಿಲ್ದಂಗಾಯ್ತು, ತಿನ್ನೋಕೆ ಊಟ ಇಲ್ದಂಗಾಯ್ತು. ಸೊ ಬಡತನ ಜಾಸ್ತಿ ಆಯ್ತು, ಆರೋಗ್ಯ ಸಮಸ್ಯೆ ಜಾಸ್ತಿ ಆಯ್ತು, ಅನಕ್ಷರತೆ ಆಯ್ತು. ಇಷ್ಟೇ 2017 ಕೇಳೋಣ. ಜನಸಂಖ್ಯೆ ಸಮಸ್ಯೆಯನ್ನು ಪರಿಹರಿಸಲು ಕ್ರಮಗಳ್ಯಾವುವು ನೋಡಿ. ಅಕ್ಷರ ಪ್ರಸಾರಣ, ಅವ್ರಿಗೆ ವಿದ್ಯೆ ಕಲಿಸೋದು. ತಾಂತ್ರಿಕ ಶಿಕ್ಷಣ, ಟೆಕ್ನಾಲಜಿ. ಕೃಷಿ ಅಭಿವೃದ್ಧಿ, ಕೈಗಾರಿಕೆ ಪ್ರಗತಿ, ರಫ್ತು ಹೆಚ್ಚಳ, ಜಾಸ್ತಿ ಟ್ರಾನ್ಸ್ಪೋರ್ಟ್ ಮಾಡೋದು, ಉದ್ಯೋಗ ಅವಕಾಶ ಕಲ್ಪಿಸುವುದು. ಜಾಬ್, ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಡೆನೂ ಜಾಬ್ನ ಕ್ರಿಯೇಟ್ ಮಾಡೋದು. ಆರ್ಥಿಕ ಅಸಮತೋಲನ ನಿರ್ವಹಿಸಲು ಸರ್ಕಾರ ಕೈಗೊಂಡ ಕ್ರಮಗಳ್ಯಾವುದು? ಅಂದ್ರೆ ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಸಮತೋಲನ ಒಂದು ಹೋಗಲಾಡಿಸಲು ಸರ್ಕಾರ ಯಾವ ರೀತಿ ಕೈಗೊಂಡಿದೆ? ಆರ್ಥಿಕ ಸುಧಾರಣೆ ಮಾಡ್ತು, ಹಣಕಾಸಿನ ನಿರ್ವಹಣೆ ಮಾಡ್ತು, ಪ್ರಗತಿಪರ ತೆರಿಗೆ ಪದ್ಧತಿಯನ್ನು ಮಾಡ್ತು, ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹ ಮಾಡ್ತು, ಸಾಮಾಜಿಕ ಭದ್ರತೆಯನ್ನು ಮಾಡ್ತು. ಲಾಭಕೋರತನ ಅಂದ್ರೆ ಒಂದು ವಸ್ತು ತಂದ್ಬಿಡು ಅದು ಜಾಸ್ತಿ ಲಾಭಕ್ಕೆ ಮಾತ್ರ ದಟ್ ಇಸ್ ಲಾಭಕೋರತನ. ಇರುವ ಮುಖ್ಯ ಕಾರಣಗಳನ್ನು ತಿಳಿಸಿ. ಲಾಭಕೋರತನವು ಹಲವು ಅನೈತಿಕ ಚಟುವಟಿಕೆಗಳೇ ಕಾರಣವಾಗಿದೆ. ಹೇಗೆ? ಲಾಭಕೋರತನವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವುದು ಸಮರ್ಥಿಸಿ. ನೋಡಿ, ಲಾಭಕೋರತನದಿಂದ ಏನಾಗುತ್ತೆ? ಏಕಸ್ವಾಮ್ಯ ವ್ಯವಸ್ಥೆ, ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ ಆಯ್ತು. ಅನಾರೋಗ್ಯಕರ ಮಾರುಕಟ್ಟೆ ನಿಯಮ ಮಾಡಿ. ಬೇಗ ಬಿಟ್ಟು ₹100 ಒಂದು ವಸ್ತು ಅದ ತಗೊಂಡೋಗ ₹1,000 ಮಾರ್ದ. ಸೊ ಇದು ಒಂದು ರೀತಿ ಏನಾಯ್ತು? ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳು. ಅಕ್ರಮ ದಾಸ್ತಾನು, ಬೇಗ ಬಿಟ್ಟು ತುಂಬಿಸ್ಕೊಂಡ್ರು. ಕಳ್ಳ ವ್ಯಾಪಾರ,
ಅಲ್ಲಿ ತಗೋಬಾರ್ದು 110 ರೂಪಾಯಿಗೆ, ಇಲ್ಲಿ 1000 ರೂಪಾಯಿಗೆ ಮಾರೋದು. ಯಾವುದು ನಮ್ಮ ಇದು ಬೆಲೆಯ ಬಗ್ಗೆ ಸರಿಯಾದ ನಿಯಂತ್ರಣ ಇಲ್ಲದಿರುವುದು, ಅದ್ರ ಬಗ್ಗೆ ಯಾವುದೇ ರೀತಿ ನಿಯಂತ್ರಣ ಇಲ್ಲದಂಗೆ ಟ್ಯಾಕ್ಸ್ನ ಮಾಡೋದು, ಅದಕ್ಕೆ ಬೆಲೆನ ಕಟ್ಟೋದು, ಬೆಲೆನ ಹಾಕೋದು. ಲಾಭಕೋರತನದ ಪರಿಣಾಮಗಳ್ಯಾವು? ವ್ಯಾಪಾರಿಗಳ ಲಾಭ ಬುಡಕಟ್ಟುತನದ ಸಮಾಜದ ಅಸಮತೋಲನೆಗೆ ಹೇಗೆ ಕಾರಣವಾಗುತ್ತದೆ? ಲಾಭಕೋರತನದಿಂದ ಉಂಟಾದ ದುಷ್ಪರಿಣಾಮಗಳ್ಯಾವುದು? ಅಸಮಾನತೆ ಹೆಚ್ಚಾಗುತ್ತದೆ. ಅಸಮಾನತೆ ಹೆಚ್ಚಾಯಿತು, ಬಡತನ ಇನ್ನಷ್ಟು ಅಧಿಕ ಎನಿಸುತ್ತದೆ, ಜಾಸ್ತಿ ತಗೊಳಕ್ಕಾಗಲ್ಲ, ಹಂಗ ಆ ಲೆವೆಲಿಗೆ ಆಗುತ್ತೆ. ಸಮಾಜದಲ್ಲಿ ಅಪರಾಧಗಳ ಏರಿಕೆ ಆಗುತ್ತದೆ. ಅಂದ್ರೆ ಬೇಗ ದೂರ ಮಾಡ್ಬೋದು ಅನ್ನೋ ಆಸೆಗೆ ಅಪರಾಧಿಗಳು ಜಾಸ್ತಿ ಇರ್ತಾರೆ. ಅನೈತಿಕ ವ್ಯಾಪಾರ ವಹಿವಾಟಿಗೆ ಪ್ರಚೋದನೆ. ಅನೈತಿಕ ವ್ಯಾಪಾರ ಮತ್ತು ವಹಿವಾಟಿಗೆ ಪ್ರಚೋದನೆ ಹೆಚ್ಚಾಗುತ್ತೆ. ಹಣದುಬ್ಬರಕ್ಕೆ ಎಡೆ ಮಾಡಿಕೊಡುತ್ತದೆ. ಜಾಸ್ತಿ ದುಡ್ಡು ಆಯ್ತಲ್ಲ, ದುಡ್ಡು ಜಾಸ್ತಿ ಆದಂಗೆ ಸರಕು ಜಾಸ್ತಿ. ಈಗ 1 ಲಕ್ಷ ಐತಂದ್ರೆ ನಿಂಗೆ ಬೇಕಾದೇನೋ ತಗತ್ತೀಯ, ಹಂಗೆ ಎಲ್ಲರ ದುಡ್ಡು ಎಲ್ಲ ತಗೊಳಕ್ ಹೋಗ್ತಿರಲ್ಲ. ಸೊ ಅವಾಗ ಒಂದು ಗೂಡ್ಸ್ ಇಲ್ದಂಗೆ ಆಗುತ್ತೆ. ಗೂಡ್ಸ್ ಇಲ್ದಂದಾಗ ರೇಟ್ ಜಾಸ್ತಿ ಮಾಡ್ತಾರೆ. ಸೊ ಅವಾಗ ಎಲ್ಲ ಸಾಲದಂಗೆ ಆಗುತ್ತೆ. ಸೊ ಇನ್ಫ್ಲೇಷನ್ ಆಗುತ್ತೆ. ಜನ ಸಮುದಾಯದ ಆದಾಯ ಶ್ರೀಮಂತ ವ್ಯಾಪಾರಿ ವರ್ಗಕ್ಕೆ ಕೈ ಸೇರುತ್ತದೆ. ಜನ ಸಮುದಾಯ ಆದಾಯದ ಶ್ರೀಮಂತ ವ್ಯಾಪಾರಿಗಳಿಗೆ ಕೈ ಸೇರಿಬಿಡುತ್ತೆ. ಬೆಲೆಯ ಮೇಲೆ ಹತೋಟಿ ಇಲ್ಲದಂತಾಗುತ್ತದೆ. ಸೊ ಬೆಲೆಯ ಮೇಲೆ ಹತೋಟಿ ಇಲ್ಲದಂಗೆ ಆಗ್ಬಿಡುತ್ತೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ 3ನೇ ಚಾಪ್ಟರ್ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. Please subscribe and tell to your parent to watch. So you have to score good marks. Thank you.